ಹೊರಗಡೆ ಸಿಗುವಂತಹ ಸಾಕಷ್ಟು ಔಷಧಿಗಳಿಂದ ನಮ್ಮ ದೇಹದಲ್ಲಿ ಅಡ್ಡ ಪರಿಣಾಮಗಳು ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿ ಮನೆಯಲ್ಲೇ ಮನೆಮದ್ದನ್ನು ನಾವು ತಯಾರಿ ಮಾಡಿಕೊಂಡ್ರೆ ಯಾವ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ನಾವು ತಿಳಿಸ್ಕೊಡ್ತಾ ಇರುವಂತಹ ವಿಚಾರ ಯೂರಿನ್ ಇನ್ಫೆಕ್ಷನ್. ಯೂರಿನ್ ಇನ್ಫೆಕ್ಷನ್ಗೆ ಮನೆಯಲ್ಲಿ ಯಾವ ರೀತಿಯಾದಂತಹ ಪರಿಹಾರವನ್ನ ಕಂಡುಕೊಡ್ಬೋದು ಅಂತ ಶ್ವೇತಾ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಮಸ್ಕಾರ ವೀಕ್ಷಕರೇ, ನಮಸ್ತೆ. ಆಯುಷ್ನ ಮನೆಮದ್ದು ವಿಭಾಗಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ನಮ್ಮ ಮನೆಮದ್ದು ವಿಭಾಗದಲ್ಲಿ ನಾನು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇದಕ್ಕೆ ಮನೆಮದ್ದನ್ನು ತೋರಿಸ್ತಾ ಇದ್ದೀನಿ. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಥವಾ ಮೂತ್ರದ ಸೋಂಕು, ಇದು ಈ ಕೋಲಿ ಅನ್ನೋ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಒಂದು ಸೋಂಕು. ಈ ಬ್ಯಾಕ್ಟೀರಿಯಾ ನಮ್ಮ ಕರುಳಿನಲ್ಲಿ ಇರುತ್ತವೆ. ಈ ಇನ್ಫೆಕ್ಷನ್ ಅತಿಯಾಗಿ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಸಮಸ್ಯೆ ಉಂಟಾದಾಗ ಮೂತ್ರ ವಿಸರ್ಜನೆ ಸಮಯದಲ್ಲಿ ಉರಿ ಕಾಣಿಸ್ಕೊಳ್ಳೋದು, ನೋವುಂಟಾಗೋದು, ಮೂತ್ರದಲ್ಲಿ ಕೀವು, ರಕ್ತ ಕಾಣಿಸ್ಕೊಳ್ಳೋದು, ಹಾಗೆ ಸೊಂಟ ನೋವು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು. ಅಷ್ಟೇ ಅಲ್ಲ, ಈ ಸಮಸ್ಯೆಗೆ ಸರಿಯಾದ ಪರಿಹಾರ ನಾವು ತಗೊಳ್ದೇ ಹೋದರೆ ಇದರಿಂದ ಕಿಡ್ನಿ ಪ್ರಾಬ್ಲಮ್ಸ್ ಕೂಡ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಕಿಡ್ನಿ ಫೇಲ್ಯೂರ್ ಕೂಡ ಆಗ್ಬೋದು. ಈ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇದ್ದಾಗ ನಾವು ಹೆಚ್ಚು ನೀರನ್ನು ಸೇವಿಸಬೇಕು. ಹಾಗೆ ವಿಟಮಿನ್ ಸಿ ಹೆಚ್ಚು ಇರುವಂತಹ ಆಹಾರವನ್ನು ಸೇವಿಸೋದು ಉತ್ತಮ. ಸರಿ, ಹಾಗಾದರೆ ಬನ್ನಿ ಈ UTI ಇನ್ಫೆಕ್ಷನ್ಗೆ ಒಂದು ಒಳ್ಳೆ ಮನೆಮದ್ದನ್ನು ತೋರಿಸ್ತೀನಿ. ಈ ಮನೆಮದ್ದಿಗೆ ಬೇಕಾದಂತಹ ಪರಿಹಾರ: 1 ಗ್ಲಾಸಷ್ಟು ಮಜ್ಜಿಗೆ, ನೆನೆಸಿದಂತಹ ಜೀರಿಗೆ 1 ಟೀ ಸ್ಪೂನ್, ನೆನೆಸಿದ ಮೆಂತ್ಯಕಾಳು 1 ಟೀ ಸ್ಪೂನ್, 1 ಕೈಯಿಡಿ ಪುದೀನ, 1 ಕೈಯಿಡಿ ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿ ಮತ್ತು ರುಚಿಗೆ ಉಪ್ಪು. ಇದನ್ನು ತಯಾರಿಸುವ ವಿಧಾನ ತುಂಬ ಈಸಿ. ಬನ್ನಿ ತೋರಿಸ್ತೀನಿ. ಮೊದಲು ನಾವು ನೆನೆಸಿಟ್ಕೊಂಡಿರುವಂತಹ ಜೀರಿಗೆ ಮತ್ತು ಮೆಂತ್ಯಕಾಳನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ತಯಾರಿದೆ. ಇದನ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ನಾವು ತೊಳೆದಿಟ್ಕೊಂಡಿರುವಂತಹ ಕೊತ್ತಂಬರಿಯನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಕೊತ್ತಂಬರಿ ಮತ್ತು ವಾಶ್ ಮಾಡಿರುವಂತಹ ಪುದೀನ ಮತ್ತು 1 ಇಂಚಷ್ಟು ಶುಂಠಿಯನ್ನು ಸೇರಿಸ್ಕೊತಾ ಇದ್ದೀವಿ. ಇದು 3 ಸೇರಿಸ್ಕೊಂಡು ಪೇಸ್ಟ್ ತಯಾರಿಸ್ಕೊಳ್ಳೋಣ. ಪೇಸ್ಟ್ ತಯಾರಿದೆ. ಇದನ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಮಗೆ ಬೇಕಾಗಿರುವಂತಹ 2 ಪೇಸ್ಟ್ ತಯಾರಾಗಿದೆ. ಈಗ ಮನೆಮದ್ದನ್ನ ಹೇಗೆ ತಯಾರಿಸಬೇಕು ಅಂತ ತೋರಿಸ್ತೀನಿ. 1 ಗ್ಲಾಸಷ್ಟು ಮಜ್ಜಿಗೆಯನ್ನ ತಗೊಂಡಿದ್ದೀವಿ. ಈ 1 ಗ್ಲಾಸ್ ಮಜ್ಜಿಗೆಗೆ 1 ಸ್ಪೂನಷ್ಟು ಈ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಸೇರಿಸಿರುವಂತ ಪೇಸ್ಟ್ ಅನ್ನ 1 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಈ ಮೆಂತ್ಯ ಮತ್ತು ಜೀರಿಗೆ ಕಾಳಿನ ಈ ಪೇಸ್ಟ್ ಅನ್ನ 1 ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬಹುದು. ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗತ್ತೆ. ಬೇಕಂದ್ರೆ ನೀವು ಬೀಟರ್ ಅನ್ನ ಕೂಡ ಯೂಸ್ ಮಾಡ್ಕೋಬಹುದು. ಇದು ಒಂದು ಈವನ್ ಆದ ಒಂದು ರುಚಿಯನ್ನ ಕೊಡುತ್ತೆ. ನಮಗೆ ಬೇಕಾಗಿರುವಂತಹ ಮನೆಮದ್ದು ತಯಾರಿದೆ. ನಿಮಗೆ UTI ಪ್ರಾಬ್ಲಮ್ಸ್ ಹೆಚ್ಚಾಗಿದ್ದಾಗ ಈ ಮನೆಮದ್ದನ್ನ ನೀವು ದಿನಕ್ಕೆ 2-3 ಬಾರಿ ಸೇವಿಸೋದು ಒಳ್ಳೆಯದು. ಇದು ದೇಹಕ್ಕೆ ಒಂದು ಕೂಲಿಂಗ್ ಎಫೆಕ್ಟ್ ಅನ್ನ ಕೊಡುತ್ತೆ. ಬರೀ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇದ್ದಾಗ ಮಾತ್ರ ಅಲ್ಲ, ನಿಮಗೆ ಅತಿಯಾಗಿ ಹೀಟ್ ಆದಾಗ ನೀವು ಈ ಒಂದು ಮನೆಮದ್ದನ್ನ ಕೂಡ ಸೇವಿಸಬಹುದು.
ನಾವಿವತ್ತು ತಯಾರು ಮಾಡಿರುವಂಥ ಈ ಮನೆಮದ್ದು UTI ಇನ್ಫೆಕ್ಷನ್ ಅನ್ನು ಹೇಗೆ ಕಡಿಮೆ ಮಾಡುತ್ತೆ? ಇವತ್ತು ನಾವು ಬಳಸಿರುವಂತಹ ಮಜ್ಜಿಗೆ ನಮ್ಮ ಯೂರಿನರಿ ಟ್ರ್ಯಾಕಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ನೀಗಿಸಲು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಇಂಥ ಸಮಯದಲ್ಲಿ ನಮ್ಮ ದೇಹಕ್ಕೆ ಎನರ್ಜಿಯನ್ನು ಕೊಡುತ್ತೆ ಮತ್ತು ಇಂಥ ಸಮಯದಲ್ಲಿ ಉಂಟಾಗುವಂತಹ ಕಿರಿಕಿರಿ ಮತ್ತು ಬರ್ನಿಂಗ್ ಸೆನ್ಸೇಷನನ್ನು ಕಡಿಮೆ ಮಾಡುತ್ತೆ. ಮತ್ತು ನಾವಿದರಲ್ಲಿ ಬಳಸಿರುವಂತಹ ಮೆಂತ್ಯೆ, ಇದು ರಿಚ್ ಆದ ಆ್ಯಂಟಿ ಆಕ್ಸಿಡೆಂಟ್ಸ್ ಒಂದಿಗೆ ಪ್ಯಾಕ್ ಆಗಿದೆ. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಇರುವಂತಹ ಹಾನಿಕರ ಟಾಕ್ಸಿನ್ಗಳನ್ನು ಇದು ಹೊರಹಾಕಲು ಸಹಾಯ ಮಾಡುತ್ತೆ. ಈ ಮನೆಮದ್ದಿನಲ್ಲಿ ನಾವು ಬಳಸಿರುವಂತಹ ಜೀರಿಗೆ ಮತ್ತು ಕೊತ್ತಂಬರಿ, ಇದರಲ್ಲಿ ಹೆಚ್ಚು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಇದು ಈ UTI ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಶುಂಠಿ ರಕ್ತದ ಶುದ್ಧೀಕರಣವನ್ನು ಸುಧಾರಿಸುತ್ತೆ. ಅಷ್ಟೇ ಅಲ್ಲ, ಮೂತ್ರಪಿಂಡದ ಕಡೆಗೆ ಆಕ್ಸಿಜನೇಟೆಡ್ ರಕ್ತದ ಹರಿವನ್ನು ಹೆಚ್ಚಿಸುತ್ತೆ. ಈ ಮನೆಮದ್ದನ್ನು ನೀವು ನಿಮ್ಮ UTI ಸಮಯದಲ್ಲಿ ಯೂಸ್ ಮಾಡಿ ಮತ್ತು ನಿಮ್ಮ ಸಮಸ್ಯೆಗೆ ಪರಿಹಾರ ಕಾಣಿ ಅಂತ ಹೇಳ್ತಾ ಇವತ್ತಿನ ಈ ವಿಭಾಗವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Click on the bell icon to watch our latest videos.